ಯಳಂದೂರು ಮಧ್ಯಭಾಗದಲ್ಲಿರುವ ಗೌರೀಶ್ವರ ಇದು 1500 ಚೋಳರ ಕಾಲದಲ್ಲಾದಂಥ ದೇವಸ್ಥಾನ ನೋಡಿ. ಮುಂಭಾಗದಲ್ಲಿ ಇದು ಬಳೆ ಮಂಟಪ ಅಂತ ಹೇಳ್ತಾರೆ. ಇದು ನ್ಯಾಚುರಲಿ ಬಳೆ ಮಂಟಪ ಅಲ್ಲ, ಇದು ದ್ವಾರ ಮಂಟಪ. ಈ ದ್ವಾರ ಮಂಟಪದ ಒಳಗಡೆ ಬಂದರೆ ವಿನಾಯಕ ಇದೆ. ವಿನಾಯಕನ ದರ್ಶನ ಮಾಡ್ಕೊಂಬರೋದು. ಮತ್ತು ಬರ್ತಾ ನೋಡಿ ಬಲಭಾಗದಲ್ಲಿ ವಿಷ್ಣು ಸಂಪ್ರದಾಯ, ಎಡಗಡೆಯಿಂದ ಶಿವನ ಸಂಪ್ರದಾಯ. ಈ ಕಡೆ ಬಲಭಾಗ ಎಲ್ಲ ನೋಡಿ ಚಾಮುಂಡೇಶ್ವರಿ, ಕೃಷ್ಣ ಇದ್ದಾನೆ. ಈ ಕಡೆ ವೀರಭದ್ರ, ಗಣಪತಿ ಇದೆ. ಮತ್ತು ಈ ಬಳೆ ಮಂಟಪದ ಸುತ್ತ 4 ಮೂಲೆಗಳಲ್ಲಿ ಒಂದೇ ಕಲ್ಲಲ್ಲಿ ಬಳೆಗಳನ್ನು ಕೆತ್ತಿದ್ದಾರೆ. ಒಂದೇ ಕಲ್ಲು ಅಂದರೆ ಬ್ಲ್ಯಾಕ್ ಕಲ್ಲಲ್ಲಿ. ಇದು ಬಳಪದ ಕಲ್ಲಲ್ಲ, ಬ್ಲ್ಯಾಕ್ ಕಲ್ಲು. ಇದು ಮಾಡೋದು ಬಹಳ ಕಷ್ಟ. ಅದ್ಭುತವಾದ ದೇವಸ್ಥಾನ. ಟೂರಿಸಮ್ನವರು ಈ ಬಿಳಿಗಿರಂಗನ ಬೆಟ್ಟ ಮತ್ತು ಈ ಕಡೆ ಕಾವೇರಿ ಹೊಳೆ ಇದೆ, ಬ್ಲೆಪ್ಪು ಅಂತಾರೆ, ಗಗನಚುಕ್ಕಿ ಪರಚುಕ್ಕಿ, ಅದನ್ನು ನೋಡಿ ಇವೆರಡು ಕ್ಷೇತ್ರಗಳನ್ನು ನೋಡಿ ಬಂದು ಈ ಬಳೆ ಮಂಟಪವನ್ನು ನೋಡಿ ಗೌರೇಶ್ವರನ ದೇವಸ್ಥಾನವನ್ನು ನೋಡಿ ಹೋಗ್ಬೋದು. ಒಂದು ವಿಶೇಷ ಏನು ಅಂದರೆ ಭಾಳ ಅದ್ಭುತವಾದ ದೇವಸ್ಥಾನ. ಇಲ್ಲಿ ಬಂದರೆ ನೋಡಿ ಹಿಂಭಾಗದಲ್ಲಿ ಈ ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ಕಂಬ ಆಗಲಿ ನವಗ್ರಹ ಆಗಲಿ ಇಲ್ಲ. ಯಾಕೆಂದರೆ ಈ ಚಿಕ್ಕ ದೇವಸ್ಥಾನ ಇದೆ ನೋಡಿ. ಈ ಚಿಕ್ಕ ದೇವಸ್ಥಾನದಲ್ಲಿ ಸೂರ್ಯನಾರಾಯಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೂರ್ಯನಾರಾಯಣ ಯಾಕೆಂದರೆ ಈ ಶಿವರಾತ್ರಿ